ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕ್ಯಾಪಿಟಲ್ ಚಾನಲ್ ಕನೆಕ್ಟ್ ಕ್ಯಾಪಿಟಲ್. ಇದುವರೆಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇವತ್ತು ಮುಂದಿನ ವಾರ ಶೇರ್ ಮಾರ್ಕೆಟ್ ಹೇಗಿರುತ್ತೆ ಅಂತ ನೋಡೋಣ. ಅಂದರೆ ಟಾಪ್ ಕೀ ಫ್ಯಾಕ್ಟರ್ಸ್ ಇದಾವೆ, ಸ್ವಲ್ಪ ಯಾವ್ಯಾವ ಅಂತ ನೋಡೋಣ. ಲಾಸ್ಟ್ ವೀಕ್ ಹೆಂಗಿತ್ತು ಸೆನ್ಸೆಕ್ಸ್ ನಿಫ್ಟಿ ಅಂತ ನೋಡಿ. ಸೆನ್ಸೆಕ್ಸ್ ಬಂದ್ಬಿಟ್ಟು 812.67% ರೈಸ್ ಆಗಿ 51,544.30 ಇದೆ ಇವಾಗ. ನೆಕ್ಸ್ಟ್ ನಿಫ್ಟಿ 50 ಬಂದ್ಬಿಟ್ಟು 239.05 ಪಾಯಿಂಟ್ಸ್ ಅಷ್ಟು ರೈಸ್ ಆಗಿ 15,163.30 ಇದೆ. ಅಂದರೆ ವೀಕ್ ಎಂಡೆಡ್ ಫೆಬ್ರವರಿ 12ಗೆ ಇಷ್ಟಿದೆ. ನೆಕ್ಸ್ಟ್ ನಿಫ್ಟಿ ಮಿಡ್ ಕ್ಯಾಪ್ ಬಂದ್ಬಿಟ್ಟು 2.18% ಅಷ್ಟು ರೈಸ್ ಆಯಿತು. ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಬಂದ್ಬಿಟ್ಟು 3.85% ಅಷ್ಟು ರೈಸ್ ಆಯಿತು. ಇವಾಗ ಸಮ್ ಫ್ಯಾಕ್ಟರ್ಸ್ ಇದಾವೆ, ಅಂದ್ರೆ ನೆಕ್ಸ್ಟ್ ವೀಕ್ ಏನೇನಿದೆ ಅಂತ ಅಂದ್ಬಿಟ್ಟು ನೋಡೋಣ. ಐಪಿಒ ಆನ್ ಲಿಸ್ಟಿಂಗು, ಐಪಿಒ ಯಾವ ಬಿಟ್ಟಿದ್ದಾರೆ ಮತ್ತೆ ಲಿಸ್ಟಿಂಗ್ ಇದೆ ಒಂದು. ಐಪಿಒ 2 ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಇಟ್ ದ ಲಾಸ್ಟ್ ಡೇಟ್ ನೆಕ್ಸ್ಟ್ ವೀಕ್, ಅಂದ್ರೆ ನೆಕ್ಸ್ಟ್ ವೀಕ್ 2 ಐಪಿಒಸ್ ಇದಾವೆ. ಹೆಲ್ತ್ ಕೇರ್ ಅಂಡ್ ವೆಲ್ನೆಸ್ ಪ್ರಾಡಕ್ಟ್ ಡಿಸ್ಟ್ರಿಬ್ಯೂಟರ್ ನ್ಯೂರೇಕಾ ವಿಲ್ ಓಪನ್ ಇಟ್ಸ್ 100 crore ಐಪಿಒ ಆನ್ ಫೆಬ್ರವರಿ 15. ಫಸ್ಟ್ ಒನ್ ಯಾವ್ದು ನೋಡಿ, ನ್ಯೂರೇಕಾದವರು ಐಪಿಒ ಬಿಟ್ಟಿದ್ದಾರೆ. ಅವರು 100 crore ರೈಸ್ ಮಾಡ್ತಾ ಇದ್ದಾರೆ ಫಂಡ್ನ. ಫೆಬ್ರವರಿ 15 ಇಂದ ಇವ್ರದ್ದು ಐಪಿಒ ಓಪನ್ ಆಗುತ್ತೆ. The price band of offer has been fixed ಅಂದ್ರೆ 396 to 400 rupees ಪರ್ ಶೇರ್ ಇವರು ಅಮೌಂಟ್ ಫಿಕ್ಸ್ ಮಾಡಿದ್ದಾರೆ. ಇವ್ರದ್ದು ಕ್ಲೋಸ್ ಆಗೋದು ಐಪಿಒ ಆಫರ್ ಕ್ಲೋಸ್ ಆಗೋದು 17th, ಫೆಬ್ರವರಿ 15 ಇಂದ ಫೆಬ್ರವರಿ 17th ವರೆಗೂ ಇದೆ. ಇಷ್ಟು ಸೆಕೆಂಡ್ ಐಪಿಒ ಅಂತ ಹೇಳಿದ್ರೆ ಅದು ನೋಡಿ. ಸ್ಟೇಟ್ ಓನ್ಡ್ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡರ್ ರೈಲ್ಟೆಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಅಂದ್ರೆ ಗೌರ್ಮೆಂಟ್ ಕಂಪ್ನಿ, ಇದು ಸ್ಟೇಟ್ ಓನ್ಡ್ ಕಂಪನಿ. ಇವರು ಒಂದು ಐಪಿಒ ಬಿಡ್ತಾ ಇದ್ದಾರೆ. ಇದು ಇದು 15th ಫೆಬ್ರವರಿ 16th ಇಂದ ಇದು ಐಪಿಒ ಬಿಡ್ತಾ ಇದ್ದಾರೆ ಇವರು. ದ ಪ್ರೈಸ್ ಬ್ಯಾಂಡ್ ಏನಿದೆ ಅಂತ ನೋಡಿ, 93 to 94 rupees ಇದೆ ಪರ್ ಶೇರ್. ಇವ್ರದ್ದು ಐಪಿಒ ಕ್ಲೋಸ್ ಆಗೋದು ಫೆಬ್ರವರಿ 18th. ಇವೆರಡು ಐಪಿಒ ಬಿಡ್ತಾ ಇದ್ದಾರೆ ನೆಕ್ಸ್ಟ್ ವೀಕ್. ಇದು ಕೂಡ ಮಾರ್ಕೆಟ್ ಅಲ್ಲಿ ಎಫೆಕ್ಟ್ ಆಗುತ್ತೆ ಐಪಿಒ ಬಿಡ್ತಿರೋದ್ರಿಂದ. ನೆಕ್ಸ್ಟ್ ಒಂದು ಬ್ರೂಕ್ಫೀಲ್ಡ್ ಇಂಡಿಯಾ ರಿಯಲ್ ಎಸ್ಟೇಟ್ ಟ್ರಸ್ಟ್, ಅದು ಐಪಿಒ ಆಯ್ತಲ್ಲ. ಇಂಡಿಯಾಸ್ ಓನ್ಲಿ ಇನ್ಸ್ಟಿಟ್ಯೂಷನಲ್ ಮ್ಯಾನೇಜ್ಡ್ ಪಬ್ಲಿಕ್ ಕಮರ್ಷಿಯಲ್ ರಿಯಲ್ ಎಸ್ಟೇಟ್ ವೆಹಿಕಲ್ ವಿಲ್ ಲಿಸ್ಟ್ ಇಟ್ಸ್ ಈಕ್ವಿಟಿ ಶೇರ್ಸ್ ಆನ್ ಫೆಬ್ರವರಿ 17th. ಅಂದ್ರೆ ಫೆಬ್ರವರಿ 17th ಇವ್ರದ್ದು ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗುತ್ತೆ. ಬ್ರೂಕ್ಫೀಲ್ಡ್ ಇಂಡಿಯಾ ರಿಯಲ್ ಎಸ್ಟೇಟ್ ಟ್ರಸ್ಟ್ ಇದೆಯಲ್ಲ, ಅವ್ರದ್ದು ಐಪಿಒ ಆಯ್ತಲ್ಲ ಲಾಸ್ಟ್ ವೀಕ್. ಫೆಬ್ರವರಿ 17th ಲಿಸ್ಟಿಂಗ್ ಡೇ ಅವ್ರದ್ದು. ಇದೆಲ್ಲ ಫ್ಯಾಕ್ಟರ್ಸ್ ನೆಕ್ಸ್ಟ್ ವೀಕ್ ಮಾರ್ಕೆಟ್ ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ನೆಕ್ಸ್ಟ್ ಯಾವ ಫ್ಯಾಕ್ಟರ್ಸ್ ಅಂತ ನೋಡೋಣ. ಅರ್ನಿಂಗ್ಸ್ ಅಂದ್ರೆ Q3 ರಿಸಲ್ಟ್ ಎಲ್ಲ ಇದಾವಲ್ಲ. ದ ಮೇಜರ್ ಕೀ ಕಾರ್ಪೊರೇಟ್ ಅರ್ನಿಂಗ್ ಸೀಸನ್ ವೇ, ಬಟ್ ದೇರ್ ಆರ್ ಸ್ಟಿಲ್ ಅಬೌಟ್ 44 ಕಂಪನೀಸ್ ರಿಲೀಸ್ ಡಿಸೆಂಬರ್ ಕ್ವಾರ್ಟರ್ ಸ್ಕೋರ್ ಕಾರ್ಡ್ ಇನ್ ದ ಕಮಿಂಗ್ ವೀಕ್. ಅಂದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ 44 ಕಂಪನೀಸ್ ಡಿಸೆಂಬರ್ ಕ್ವಾರ್ಟರ್, ಥರ್ಡ್ ಕ್ವಾರ್ಟರ್ದು ರಿಸಲ್ಟ್ ಇದೆಯಲ್ಲ ಅದು ಬಿಡ್ತಾ ಇದಾವೆ. ಸಮ್ ಕಂಪನೀಸ್ ಯಾವ್ಯಾವ ಅಂತ ನೋಡಿ. ನೆಸ್ಲೆ ಇಂಡಿಯಾ, ವರುಣ್ ಬಿವರೇಜಸ್, ಅಂಬುಜಾ ಸಿಮೆಂಟ್, ಹಾರ್ಜ್ ಸಿಸ್ಟಮ್ ಇಂಟರ್ನ್ಯಾಷನಲ್, ಕ್ಯಾಪ್ಲರ್ ಇಂಡಿಯಾ, ಮಹೇಂದ್ರ ಸಿಐ ಆಟೋಮೇಟಿವ್, ಬಿನಾನಿ ಇಂಡಸ್ಟ್ರೀಸ್, ಜೆಟ್ ಏರ್ವೇಸ್, ಜಿಎಂ ಪಾಲಿಪ್ಲಾಸ್ಟ್, ಯೂನಿಪ್ಲೇ ಡೆಕೋರ್, ಯೂನಿಪ್ಲೇ ಇಂಡಸ್ಟ್ರೀಸ್, ಹೆನ್ಕೈ ವೀಲ್ಸ್ ಅಂಡ್ ರೋಲರ್ ಟೈನರ್ಸ್, ಇವೆಲ್ಲ ಇದು ರಿಸಲ್ಟ್ ಬಿಡ್ತಾ ಇದೆ ನೆಕ್ಸ್ಟ್ ವೀಕ್. ಇದು ಎಲ್ಲ ಇಂಪ್ಯಾಕ್ಟ್ ಆಗುತ್ತೆ ಮಾರ್ಕೆಟ್ಗೆ. ಮತ್ತೆ ನೆಕ್ಸ್ಟ್ ಫ್ಯಾಕ್ಟರ್ ನೋಡಿ, FII ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಏನಿದ್ದಾರೆ ಅವ್ರ ಇನ್ವೆಸ್ಟ್ಮೆಂಟ್ ಎಲ್ಲ ನೋಡೋಣ. ದ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಕಂಟಿನ್ಯೂ ಟು ಫೋರ್ ಮನಿ ಇಂಟು ಇಂಡಿಯನ್ ಈಕ್ವಿಟೀಸ್. ಅಂದ್ರೆ ಇವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ, ಇಂಡಿಯನ್ ಮಾರ್ಕೆಟ್ಗೆ ಅಮೌಂಟ್ ಹಾಕ್ತಾ ಇದ್ದಾರೆ ಫಾರಿನ್ ಅವರು, FII ಅವರು. In January and February this year, net bought more than 39,000 crore on top of over 1.66 lakh crore buying in the previous calendar year. ಅಂದ್ರೆ ಇವಾಗ ಜನವರಿ ಮತ್ತೆ ಫೆಬ್ರವರಿಲಿ 39,400 crores ಇವ್ರ ಅಮೌಂಟ್ ಹಾಕಿದ್ದಾರೆ ಮಾರ್ಕೆಟ್ಗೆ. ಮತ್ತೆ ಏನಕ್ಕೆ ಇವಾಗ ಆಗ್ತಾ ಇದ್ದಾರೆ ಜಾಸ್ತಿ ಅಂದ್ರೆ, ಥ್ಯಾಂಕ್ಸ್ ಟು ದ ಗ್ರೋತ್ ಓರಿಯೆಂಟೆಡ್ ಬಜೆಟ್. ಮೊನ್ನೆ ಬಜೆಟ್ ಆಯ್ತಲ್ಲ, ಗ್ರೋತ್ ಓರಿಯೆಂಟೆಡ್ ಬಜೆಟ್ ಏನ್ ಕೊಟ್ರು ಇದಕ್ಕೋಸ್ಕರ FII ಅವರು ಇಂಡಿಯನ್ ಮಾರ್ಕೆಟ್ಗೆ ಅಮೌಂಟ್ ಹಾಕ್ತಾ ಇದ್ದಾರೆ. ಕಂಟ್ರೋಲ್ ಕರೋನಾ ವೈರಸ್ ಇನ್ಫೆಕ್ಷನ್, ಅಂದ್ರೆ ಕರೋನಾ ವೈರಸ್ ಎಲ್ಲ ಇವಾಗ ಕಂಟ್ರೋಲ್ ಬಂದಿದೆ, ಇದಕ್ಕೋಸ್ಕರನು. ಮತ್ತೆ ಸ್ಮೂತ್ ಆನ್ಗೋಯಿಂಗ್ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಅಂಡ್ ವೀಕ್ನೆಸ್ ಇನ್ ಡಾಲರ್ ಇಂಡೆಕ್ಸ್ ಅಮಿಡ್ ಅನ್ಸರ್ಟನಿಟಿ ಓವರ್ US ಎಕಾನಮಿಕ್ ಗ್ರೋತ್. ಮತ್ತೆ ವ್ಯಾಕ್ಸಿನೇಷನ್ ಎಲ್ಲ ಇದೆಯಲ್ಲ, ಇದರಿಂದ ಇವರು ಅಮೌಂಟ್ ಹಾಕ್ತಿದ್ದಾರೆ ಇಂಡಿಯನ್ ಈಕ್ವಿಟಿಲಿ. ಮತ್ತೆ ಏನ್ಸ್ ವೆದರ್ ದ ಸೇಮ್ ಅಮೌಂಟ್ ಆಫ್ ಫ್ಲೋ ವಿಲ್ ಕಂಟಿನ್ಯೂ ಟು ಕಮಿಂಗ್ ವೀಕ್ ವುಡ್ ಬಿ ಕೀ ಥಿಂಗ್ಸ್. ಅಂದ್ರೆ ನೆಕ್ಸ್ಟ್ ವೀಕ್ ಕೂಡ ಇವರು ಕಂಟಿನ್ಯೂ ಮಾಡ್ತಾರೆ ಅಮೌಂಟ್ ಹಾಕೋದಕ್ಕೆ, ಇದೊಂದು ಕೀ ಫ್ಯಾಕ್ಟರ್. Next, on the other side, domestic institutional investors slowed down their selling in February as they net sold 624 crore worth of shares in the current month, against nearly rupees 1.15 lakh crore of selling in the previous 4 consecutive months. ಅಂದ್ರೆ 4 consecutive months ಅಲ್ಲಿ ಏನ್ ಸೇಲ್ ಮಾಡಿದ್ರು ಅದಕ್ಕೆ ಕಂಪೇರ್ ಮಾಡಿದ್ರೆ ಇವಾಗ ಫೆಬ್ರವರಿಲಿ 624 crore ಅಷ್ಟು ಬೈ ಮಾಡಿದ್ದಾರೆ ಇವರು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಇದೊಂದು ಕೀ ಫ್ಯಾಕ್ಟರ್. ಇದು ನೆಕ್ಸ್ಟ್ ಮಂತ್ ಕೂಡ ಕಂಟಿನ್ಯೂ ಆಗುತ್ತೆ ಅಂತ ನೆಕ್ಸ್ಟ್ ವೀಕ್ ಅಲ್ಲಿ.
ನೆಕ್ಸ್ಟ್ ಕೊರೋನಾ ವೈರಸ್ ಅದ್ರ ಇಂಪ್ಯಾಕ್ಟ್ ಹೇಗಿದೆ ಅಂತ ನೋಡೋಣ. ದ ಕಂಟ್ರಿ ಕಿಕ್ಡ್ ಅಪ್ ದ ಸೆಕೆಂಡ್ ಫೇಸ್ ಆಫ್ ವ್ಯಾಕ್ಸಿನೇಷನ್ ಡ್ರೈವ್ ಆನ್ February 13th ಫಾರ್ ಹೆಲ್ತ್ ಕೇರ್ ವರ್ಕರ್ಸ್. ಅಂದ್ರೆ ಇವರು ಹೆಲ್ತ್ ಕೇರ್ ವರ್ಕರ್ಗೆ February 20th ಇಂದ ಸೆಕೆಂಡ್ ಫೇಸ್ ಏನಿದೆ ವ್ಯಾಕ್ಸಿನೇಷನ್ ಅದನ್ನು ಕೊಡ್ತಾ ಇದ್ದಾರೆ. ಸಿನ್ಸ್ ಬಿಗಿನಿಂಗ್ ಆಫ್ ದ ಫಸ್ಟ್ ಫೇಸ್ ಆಫ್ January 16 ಮೋರ್ ದೆನ್ 79 lakh ಹೆಲ್ತ್ ಕೇರ್ ವರ್ಕರ್ಸ್ ಹ್ಯಾಸ್ ಬಿನ್ ವ್ಯಾಕ್ಸಿನೇಟೆಡ್. ಅಂದ್ರೆ January 16 ಏನ್ ಗೌರ್ಮೆಂಟ್ ಅವ್ರು ವ್ಯಾಕ್ಸಿನೇಟೆಡ್ ಕೊಟ್ಟರು ಅಂದ್ರೆ ಹೆಲ್ತ್ ಕೇರ್ ವರ್ಕರ್ಸ್ಗೆ 79 lakh ಹೆಲ್ತ್ ಕೇರ್ ವರ್ಕರ್ಸ್ಗೆ ವ್ಯಾಕ್ಸಿನೇಟೆಡ್ ಆಗಿತ್ತು. ಇವಾಗ ನೆಕ್ಸ್ಟ್ February 13 ಇಂದ ಸೆಕೆಂಡ್ ವೇವ್ ಫೇಸ್ ಕೊಡ್ತಾ ಇದ್ದಾರೆ. India has been Covaxin vaccine developed by Bharat Biotech, ಕೋವಿಶೀಲ್ಡ್ ಅಂತೀವಲ್ಲ, ಡೆವಲಪ್ಡ್ ಬೈ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅಂಡ್ ಅಸ್ಟ್ರಾಜೆನಿಕಾ. ಅಂದ್ರೆ ಇವ್ರದ್ದು ಕೋವ್ಯಾಕ್ಸಿನ್ ಯಾವುದು ಆಸಿಡ್ ಭಾರತ್ ಬಯೋಟೆಕ್ ಕಡೆಯಿಂದ ಮತ್ತೆ ಅಸ್ಟ್ರಾಜೆನಿಕಾ ಮತ್ತೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಕಡೆಯಿಂದ ಡೆವಲಪ್ಮೆಂಟ್ ಆಗ್ತಾ ಇದಾವೆ. ಮತ್ತೆ ಕೋವಿಶೀಲ್ಡ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ನೆಕ್ಸ್ಟ್ ಆನ್ ದ ಅದರ್ ಸೈಡ್ ದ ರಿಕವರಿ ರೇಟ್ ಆಫ್ ಫರ್ದರ್ ಇಂಪ್ರೂವ್ಡ್. ಅಂದ್ರೆ ರಿಕವರಿ ರೇಟ್ ಇದೆ ಅದು ಇಂಪ್ರೂವ್ಡ್ ಆಗಿದೆ 97.32%, ವಿತ್ ಪಾಸಿಟಿವ್ಲಿ ರೇಟ್ 1.2% ಅಷ್ಟು ಇಂಪ್ರೂವ್ ಆಗಿದೆ ರಿಕವರಿ ರೇಟ್. ಇಂಡಿಯಾ ರಿಪೋರ್ಟೆಡ್ 1.09 crore ಕನ್ಫರ್ಮ್ಡ್ ಇನ್ಫೆಕ್ಷನ್ ವಿತ್ 1.55 lakh ಡೆತ್, ಬಟ್ ದ ರಿಕವರ್ಡ್ ಕೇಸಸ್ ಸ್ಟುಡ್ ಓವರ್ 1.06 crore. ಆಕ್ಟಿವ್ ಕೇಸಸ್ ಫರ್ದರ್ ಡ್ರಾಪ್ಡ್ 1.36 lakh ಡ್ರಾಪ್ ಆಗಿದೆ. ಅಂದ್ರೆ ಕೊರೋನಾ ವೈರಸ್ ಎಲ್ಲ ಕಮ್ಮಿ ಆಗ್ತಿದೆ. ಇದು ಕೂಡ ಅಂದ್ರೆ ಶೇರ್ ಮಾರ್ಕೆಟ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಗ್ಲೋಬಲಿ ದ ಮೋಸ್ಟ್ ಅಫೆಕ್ಟೆಡ್ ಕಂಟ್ರೀಸ್ ಅಂದ್ರೆ ಗ್ಲೋಬಲಿ ಯಾವುದೇ ಕಂಟ್ರೀಸ್ ಅಲ್ಲಿ ಇದಾವೆ ಅಂದ್ರೆ US, UK, ಸ್ಪೈನ್, ಜರ್ಮನಿ ಅಂಡ್ ಸೌತ್ ಆಫ್ರಿಕಾ. ಬಟ್ ದರ್ ಆರ್ ಆಲ್ಸೋ ವಿಟ್ನೆಸಿಂಗ್ ಎ ಫಾಲ್ ಇನ್ ಇನ್ಫೆಕ್ಷನ್ ಅಂಡ್ ಡೆತ್ಸ್. ಅಂದ್ರೆ ಈ ಕಂಟ್ರಿಲೂ ಸಹ ಏನ್ ಕೊರೋನಾ ವೈರಸ್ ಇನ್ಫೆಕ್ಷನ್ ಎಲ್ಲ ಕಮ್ಮಿ ಆಗ್ತಿದೆ ಮತ್ತೆ ಡೆತ್ ಕೂಡ ಕಮ್ಮಿ ಆಗ್ತಿದೆ. ಇದೆಲ್ಲ ಪಾಸಿಟಿವ್ ಆಗಿ ಶೇರ್ ಮಾರ್ಕೆಟ್ಗೆ ನೆಕ್ಸ್ಟ್ ವೀಕ್ ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಪಾಯಿಂಟ್ ನೋಡಿ, ಕ್ರೂಡ್ ಆಯಿಲ್ ಪ್ರೈಸಸ್ ನೋಡೋಣ. Given the declining coronavirus cases globally and eventually return to normal and hope to US stimulus will lifted sentiment in crude, though the upside was capped due to weak demand forecast from OPEC and International Energy Agency. ಅಂದ್ರೆ ಏನ್ ಕೊರೋನಾ ವೈರಸ್ ಎಲ್ಲ ಕಮ್ಮಿ ಆಗ್ತಿದೆ, ಇವಾಗ ನಾರ್ಮಲ್ ಸ್ಟೇಜ್ ಬರ್ತಾ ಇದೆ ಅಂತ ಕ್ರೂಡ್ ಆಯಿಲ್ ಪ್ರೈಸಸ್ ಎಲ್ಲ. ಮತ್ತೆ ಇಂಟರ್ನ್ಯಾಷನಲ್ ಬೆಂಚ್ಮಾರ್ಕ್ ಬ್ರೆಂಟ್ ಕ್ರೂಡ್ ಫ್ಯೂಚರ್ಸ್ ಕ್ಲೋಸ್ಡ್ ಅಬೌವ್ $62 ಎ ಬ್ಯಾರಲ್ ಲಾಸ್ಟ್ ವೀಕ್ 67% ಸಿನ್ಸ್ ನವೆಂಬರ್ ಲಾಸ್ಟ್ ಇಯರ್ ಅಂತ. ನೆಕ್ಸ್ಟ್ ಯಾವ ಫ್ಯಾಕ್ಟರ್ ನೋಡಿ, ಎಕಾನಮಿಕ್ ಡಾಟಾ ಪಾಯಿಂಟ್ಸ್ ಯಾವುದು ಅಂತ WPI ಇನ್ಫ್ಲೇಷನ್ ಡಾಟಾ ಫಾರ್ ಜನವರಿ ವಿಲ್ ಬಿ ರಿಲೀಸ್ಡ್ ಆನ್ ಮಂಡೇ. ರಿಲೀಸ್ ಮಾಡ್ತಾರೆ ಇವರು ಇನ್ಫ್ಲೇಷನ್ ಡಾಟಾನ, ವಿಚ್ ಎಕ್ಸ್ಪರ್ಟ್ ಫೀಲ್ ದ ಇನ್ಫ್ಲೂಯೆನ್ಸ್ ದ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇನ್ ಬಿಲ್ಡಿಂಗ್ ಎ ಫೌಂಡೇಶನ್ ಫಾರ್ ದ Q4 ಔಟ್ಲುಕ್. ಅಂದ್ರೆ ನೆಕ್ಸ್ಟ್ Q4 ಅಂದ್ರೆ Q4 ಏನಿದೆ ಅದ್ರ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಎಲ್ಲ ಬಿಲ್ಡ್ ಮಾಡುತ್ತೆ ಅದ್ರ ಫೌಂಡೇಶನ್ ಅಂತ ಹೇಳ್ತಿದ್ದಾರೆ. The balance of trade data January will also be released on the same day. Monday inflation data ಮತ್ತೆ ಏನು ಬ್ಯಾಲೆನ್ಸ್ ಆಫ್ ಟ್ರೇಡ್ ಡಾಟಾ ಅಂತ ಏನಿದೆ ಅದು ಸೇಮ್ ಡೇ ರಿಲೀಸ್ ಮಾಡ್ತಾ ಇದ್ದಾರೆ. ವೈಲ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಫಾರ್ ವೀಕ್ ಎಂಡೆಡ್ February 12 will be ended declared on Friday. ನೆಕ್ಸ್ಟ್ ಟೆಕ್ನಿಕಲ್ ವ್ಯೂ ಏನಿದೆ ಅಂತ ನೋಡಿ, ದ Nifty 50 ಫೆಲ್ 10 points ಆನ್ ಫ್ರೈಡೆ ಅಂಡ್ ಗೇನ್ 239 points ಫಾರ್ ದ ವೀಕ್. ಅಂದ್ರೆ ಲಾಸ್ಟ್ ಫ್ರೈಡೆ 10 points ಡೌನ್ ಆಯ್ತು Nifty 50ಲಿ, ಬಟ್ ಲಾಸ್ಟ್ ವೀಕ್ ಅಲ್ಲಿ 239 points ರೈಸ್ ಆಯ್ತು. ಅಂದ್ರೆ ಇದು ಡೋಜಿ ಪ್ಯಾಟರ್ನ್ ಅಂತ ಏನ್ ಕರಿತೀವಿ ಅದನ್ನ ಫಾರ್ಮೇಟ್ ಮಾಡುತ್ತೆ ಇದು ಚಾರ್ಟ್. ಅಂದ್ರೆ ಡೈಲಿ ಚಾರ್ಟ್ ಅಂಡ್ ಸ್ಮಾಲ್ ಬುಲ್ಲಿಶ್ ಕ್ಯಾಂಡಲ್ ಅಂತ ವೀಕ್ಲಿ ಸ್ಕೇಲ್ ಅಂದ್ರೆ ಬುಲ್ಲಿಶ್ ಕ್ಯಾಂಡಲ್ ಅನ್ನ ವೀಕ್ಲಿ ಸ್ಕೇಲ್ ಅಲ್ಲಿ ಇದು ರೆಡಿ ಮಾಡ್ತು, ಚಾರ್ಟ್ ಕ್ರಿಯೇಟ್ ಆಗಿತ್ತು. The market after every consolidation has been hitting record high andre, but given chart pattern of the last few sessions and other data points, the coming days need to be closely watched for the direction. Next 15,300 to 15,000 is a crucial range and breakout on either side should ideally dictate the direction. ಅಂದ್ರೆ 15,300 ಏನಿದೆ ಇವಾಗ Nifty 50 ಇದನ್ನ ಕ್ರಾಸ್ ಮಾಡಬೇಕು, ಇಲ್ಲ 15,000 ಇದೆಯಲ್ಲ ಇದು ಬ್ರೇಕ್ಔಟ್ ಮಾಡಿದ್ರೆ ಮೇಲೋಗೋದು ಮತ್ತೆ ಕೆಳಗೆ ಬರೋದು ಗೊತ್ತಾಗುತ್ತೆ. And the Plight said the action below 15,000 would be an interesting one to participate in, and in the scenario the health profit booking towards 14,600 to 14,400 cannot be rolled out ಅಂತ ಹೇಳ್ತಿದ್ದಾರೆ. ಅಂದ್ರೆ ಏನ್ ಹೆಲ್ತ್ ಪ್ರಾಫಿಟ್ ಬುಕ್ ಅಂದ್ರೆ 14,600 to 14,400 ಈ ರೇಂಜ್ ಅಲ್ಲಿ ಏನ್ Nifty 50 ಬಂತು ಅಂತಂದ್ರೆ ಅವಾಗ ಪ್ರಾಫಿಟ್ ಅನ್ನ ಬುಕ್ ಮಾಡ್ಕೊಳ್ಳಿ ಅಂತ. ಇದು ಟೆಕ್ನಿಕಲ್ ಯೂಸ್. The next couple of sessions would be quite crucial and will set the tone of where the market is heading in the near term. ಅಂದ್ರೆ ಮಾರ್ಕೆಟ್ ಹೆಂಗಿರುತ್ತೆ ಅಂತ ನೆಕ್ಸ್ಟ್ ವೀಕ್ ಅಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಕಾರ್ಪೊರೇಟ್ ಆಕ್ಷನ್ ಇದಾವೆ ಸ್ವಲ್ಪ ಯಾವ್ದೇದಂತ ನೋಡಿ. ಬಾಲಕೃಷ್ಣ ಇಂಡಸ್ಟ್ರಿ ಅವರು ಇಂಟೀರಿಯಂ ಡಿವಿಡೆಂಡ್ ಕೊಡ್ತಾ ಇದ್ದಾರೆ ₹5 per share 15th February. ಮತ್ತೆ ಸಿಲ್ಲಿ ಮಾಂಕ್ಸ್ ಎಂಟರ್ಟೈನ್ಮೆಂಟ್ ಅವರು ಇಂಟೀರಿಯಂ ಡಿವಿಡೆಂಡ್ ಕೊಡ್ತಾರೆ 0.50 per share 15th February ಇವ್ರನ್ನು. ಟೊರೆಂಟ್ ಫಾರ್ಮಾ ಅವ್ರು ಕೊಡ್ತಾ ಇದ್ದಾರೆ ಇಂಟೀರಿಯಂ ಡಿವಿಡೆಂಟ್ ₹20 per share.
ಅದು 15th ಫೆಬ್ರವರಿ. ಮತ್ತೆ ಮಿಂಡಾ ಇಂಡಸ್ಟ್ರೀಸ್ ಅವ್ರದ್ದು ಇಂಟೀರಿಯಂ ಡಿವಿಡೆಂಟ್ 0.35 ಶೇರ್ 15th ಫೆಬ್ರವರಿ. ಮತ್ತೆ ಹೈಕಲ್ ಅವರು 1 per ಶೇರ್ ಕೊಡ್ತಾ ಇದ್ದಾರೆ 15th ಸೇಮ್ ಡೇ. ಹೀರೋ ಮೋಟೋಕಾರ್ಪ್ ಅವರು ಇಂಟೀರಿಯಂ ಡಿವಿಡೆಂಟ್ ₹65 per ಶೇರ್, ಸ್ಪೆಷಲ್ ಡಿವಿಡೆಂಟ್ ₹5 per ಶೇರ್ ಅಂತ ಇದ್ದಾರೆ 15th. ಮತ್ತೆ ಗೆಲಾಕ್ಸಿ ಸರ್ಫಾಕೆಂಟ್ಸ್ ಇಂಟೀರಿಯಂ ಡಿವಿಡೆಂಟ್ ಕೊಡ್ತಾ ಇದ್ದಾರೆ ಇವ್ರು ಕೂಡ, ಅಂದ್ರೆ 14 per ಶೇರ್ 15th ಫೆಬ್ರವರಿ. ಮತ್ತೆ ಗಲ್ಫ್ ಆಯಿಲ್ ಲುಬ್ರಿಕೆಂಟ್ಸ್ ಇಂಡಿಯಾ ಇವರು 7 per ಶೇರ್ ಕೊಡ್ತಾ ಇದ್ದಾರೆ 16th ಫೆಬ್ರವರಿ. ನೀಲ್ ಕಮಲ್ ಇವರು 5 per ಶೇರ್ ಕೊಡ್ತಾ ಇದ್ದಾರೆ ಇಂಟೀರಿಯಂ ಡಿವಿಡೆಂಟ್ 16th ಇವ್ರದ್ದು. ಟೊರೆಂಟ್ ಫಾರ್ಮಾ ಇವರು ಇಂಟೀರಿಯಂ ಡಿವಿಡೆಂಟ್ ಕೊಡ್ತಾರೆ 5.50 per ಶೇರ್ 16th. ಶೇರ್ ಇಂಡಿಯಾ ಸೆಕ್ಯೂರಿಟೀಸ್ ಇವರು 1 per ಶೇರ್ ಇಕ್ವಿಟಿ ಶೇರ್ ಕೊಡ್ತಾ ಇದ್ದಾರೆ 16th ಫೆಬ್. ಮತ್ತೆ ಜಿಪಿಟಿ ಇನ್ಫ್ರಾ ಪ್ರಾಜೆಕ್ಟ್ ಇವರು ಇಂಟೀರಿಯಂ ಡಿವಿಡೆಂಟ್ ಕೊಟ್ಟಿದ್ದಾರೆ 1.50 per ಶೇರ್ 16th. ಮತ್ತೆ TCI ಎಕ್ಸ್ಪ್ರೆಸ್ ಇವ್ರದ್ದು ಇಂಟೀರಿಯಂ ಡಿವಿಡೆಂಟ್ 2 per ಇಕ್ವಿಟಿ ಶೇರ್ ಎಷ್ಟು 16th. ಮತ್ತೆ ಹಕ್ರಿಸಿಲ್ ಇವರು ಇಂಟೀರಿಯಂ ಡಿವಿಡೆಂಟ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ BEML ನೋಡಿ ಇವರು ಇಂಟೀರಿಯಂ 4.80 per ಶೇರ್ 17th ಕೊಡ್ತಾ ಇದ್ದಾರೆ ಇವರು. ನೆಕ್ಸ್ಟ್ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಇವ್ರದ್ದು ಇಂಟೀರಿಯಂ ಡಿವಿಡೆಂಟ್ 16 per ಶೇರ್ ಇದೆ 17th ಫೆಬ್. ಮತ್ತೆ ಅಕ್ಸೋ ನೆಬಲ್ ಇಂಡಿಯಾ ಇವರು ಇಂಟೀರಿಯಂ ಡಿವಿಡೆಂಟ್ 20 per ಶೇರ್ ಕೊಡ್ತಾ ಇದ್ದಾರೆ 17th. ಅಮೃತಾಂಜನ್ ಹೆಲ್ತ್ ಕೇರ್ ಇವರು ಇಂಟೀರಿಯಂ ಡಿವಿಡೆಂಟ್ 0.80 per ಶೇರ್ 17th. KVT ನ್ಯಾಚುರಲ್ ಪ್ರಾಡಕ್ಟ್ಸ್ ಇವರು ಇಂಟೀರಿಯಂ ಡಿವಿಡೆಂಟ್ 0.30 per ಶೇರ್ 17th. ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಇವ್ರದ್ದು ಇಂಟೀರಿಯಂ ಡಿವಿಡೆಂಟ್. ಮತ್ತೆ ಕಂಪ್ಯೂಟರ್ ಏಜ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಇವರು ಕೂಡ 7.60 per ಶೇರ್ 17th ಇವ್ರದ್ದು. ಮತ್ತೆ ಕೇರ್ ರೇಟಿಂಗ್ಸ್ ಅವರು 3 per ಶೇರ್ ಕೊಡ್ತಾ ಇದ್ದಾರೆ 17th. ಫಸ್ಟ್ ಸೋರ್ಸ್ ಸೊಲ್ಯೂಷನ್ ಅವರು ಇಂಟೀರಿಯಂ 3 per ಶೇರ್ ಕೊಡ್ತಾ ಇದ್ದಾರೆ 17th. ಮತ್ತೆ ಇಸ್ಬಾ ಇಂಡಿಯಾ ಇವರು ಇಂಟೀರಿಯಂ ಕೊಡ್ತಾ ಇದ್ದಾರೆ 19 per ಶೇರ್ 17th. ಇದೆಲ್ಲ ಕಾರ್ಪೊರೇಟ್ ಆಕ್ಷನ್ಸ್ ನೆಕ್ಸ್ಟ್ ವೀಕ್ ಅದು. ಫ್ರೆಂಡ್ಸ್ ನೋಡಿದ್ರಲ್ಲ ನೆಕ್ಸ್ಟ್ ವೀಕ್ ಮಾರ್ಕೆಟ್ ಹೆಂಗಿರುತ್ತೆ ಅಂತ. ಸಮ್ ಕೀ ಫ್ಯಾಕ್ಟರ್ಸ್ ಇತ್ತು ಮಾರ್ಕೆಟ್ ಹೆಂಗ್ ಡಿಪೆಂಡ್ ಆಗುತ್ತೆ ಅಂತ. ಪ್ಲೀಸ್ ನಂದು ಇನ್ಫಾರ್ಮೇಶನ್ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ನಿಮ್ಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಇನ್ನೂ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಹಾಕೋದಕ್ಕೆ ನನಗೆ ಪ್ರೋತ್ಸಾಹ ನೀಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.